ಸದ್ಭಕ್ತ ಬಾಂಧವರೇ, ಒಂದು ಸಂದರ್ಭದಲ್ಲಿ ಗುರು ಮತ್ತು ಶಿಷ್ಯರು ಅನೇಕ ವಿಷಯಗಳನ್ನು ಕುರಿತು ಚಿಂತನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಶಿಷ್ಯ ಗುರುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಲಿಯುಗ ಬಹಳ ಕೆಟ್ಟ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದ ಪ್ರಭಾವ ಏನು, ಅದರ ಪರಿಣಾಮ ಏನು ಮತ್ತು ಪರಿಹಾರ ಏನು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಗುರುಗಳದ ಕೆಲ ಉತ್ತರವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ಮಹಾಭಾರತದ ಕಾಲದಲ್ಲಿ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜ. ಪರೀಕ್ಷಿತ ಮಹಾರಾಜ ಹಸ್ತಿನಾವತಿಯಲ್ಲಿ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಬಹಳ ಧರ್ಮಿಷ್ಠನಾಗಿ ಎಲ್ಲರ ಮನವನ್ನ ಮೆಚ್ಚುವಂತ ರೀತಿಯಲ್ಲಿ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದ. ಒಂದು ಸಾರಿ ತನ್ನ ರಾಜ್ಯವನ್ನ ಭ್ರಮಣ ಮಾಡಬೇಕು ಅನ್ನುವಂಥ ಅಭಿಲಾಷೆಯಿಂದ ತಾನು ಎಲ್ಲ ನೋಡ್ತಾ ಹೋಗ್ತಾ ಇದ್ದ. ಒಂದು ವಿಚಿತ್ರವಾದ ಘಟನೆ ನಡೀತದೆ. ರಥದಲ್ಲಿ ಕೂತು ಪರೀಕ್ಷಿತ ಮಹಾರಾಜ ಹೋಗ್ತಾ ಇದ್ದಾನೆ. ಒಂದು ಹಸು ಆಗ ತಾನೇ ಕರುವಿಗೆ ಜನ್ಮವನ್ನು ಕೊಟ್ಟಿದೆ. ಒಬ್ಬ ದೈತ್ಯ ಮನುಷ್ಯ ಕ್ರೂರ ರೂಪದಲ್ಲಿ ಕಾಣ್ತಾ ಇದ್ದ. ಅವನು ಖಡ್ಗವನ್ನ ಹಿಡಿದು ಆ ಹಸುವಿನ 4 ಕಾಲುಗಳನ್ನ ಕಡಿದು ಹಾಕ್ತಾ ಇದ್ದಾನೆ. ಆ ಘಟನೆಯನ್ನ ಕಂಡು ಪರೀಕ್ಷಿತ ಮಹಾರಾಜನಿಗೆ ಅತಿ ಕ್ರೋಧ ಬರುತ್ತೆ ಮತ್ತು ಆಶ್ಚರ್ಯ ಆಗತ್ತೆ. ಅವನು ವಿಚಾರ ಮಾಡ್ತಾನೆ, ನಾನು ಜೀವಂತವಾಗಿರುವಾಗ ನನ್ನ ಕಣ್ಣು ಎದುರಿಗೆ ಒಂದು ಹಸುವಿನ ಕಾಲುಗಳನ್ನು ಕಡಿದು ಹಾಗೆ ನಿಂತಿದ್ದಾನಲ್ಲ ಅಂಥೇಳಿ ಬಹಳ ಆಶ್ಚರ್ಯ ಆಗತ್ತೆ. ಕ್ರೋಧದಿಂದ ತನ್ನ ಖಡ್ಗವನ್ನು ತಗೊಂಡ ಅವನನ್ನ ಕೊಲ್ಲಲಿಕ್ಕೆ ಮುಂದಾದ. ಆವಾಗ ಯಾವ ಆ ಕ್ರೂರ ಮನುಷ್ಯ ಪರೀಕ್ಷಿತ ಮಹಾರಾಜನ ಹೇಳ್ತಾ ಇದ್ದಾನೆ, ಸ್ವಲ್ಪ ತಾಳು ಮಹಾರಾಜ, ನನಗೊಂದಿಷ್ಟು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡು ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಇದು ನೀ ಮಾಡಿದ್ದು ಸರಿನಾ ಅಂತ ಹೇಳಿ ಪರೀಕ್ಷಿತ ಮಹಾರಾಜ ಕ್ರೋಧದಿಂದ ಕೇಳ್ತಾ ಇದ್ದಾನೆ. ಆವಾಗ ಯಾವ ಆ ಕ್ರೂರ ಮನುಷ್ಯ ಹೇಳಿದ, ನಾನು ಯಾರೂ ಅಲ್ಲ, ನಾನು ಕಲಿಪುರುಷ. ನಾನು ಬಂದು ಭಗವಂತನ ಆದೇಶದ ಮೇರೆಗೆ ಬಂದಿದ್ದೇನೆ. ನನಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಷ್ಟು ಧರ್ಮಯುಕ್ತವಾದಂಥ ರೀತಿಯಲ್ಲಿ ನೀ ಕಾರ್ಯವನ್ನು ಮಾಡ್ತಾ ಇದ್ದೀಯ. ಅದಕ್ಕಾಗಿ ನನಗೆ ಪ್ರವೇಶಕ್ಕೆ ನೀನು ಅವಕಾಶವನ್ನು ಕೊಡ್ತಾ ಇಲ್ಲ. ಇದು ಮುಂದೆ ಬರುವಂತ ಕಲಿಯುಗದ ವ್ಯವಸ್ಥೆ ಹೀಗಿರುತ್ತೆ ಅಂತ ನಾನು ಅರಿಕೆ ಮಾಡ್ಕೋತಾ ಇದ್ದೇನೆ. ಅಂದ್ರೆ ಕೃತಯುಗದಲ್ಲಿ ಧರ್ಮ 4 ಪಾದಗಳ ಮೇಲಿತ್ತು. ತ್ರೇತಾಯುಗದಲ್ಲಿ 3 ಪಾದಗಳ ಮೇಲೆ ಧರ್ಮ, 1 ಪಾದದ ಮೇಲೆ ಅಧರ್ಮ ಇತ್ತು. ಪ್ರಸ್ತುತ ನಡೆಯುವಂತ ದ್ವಾಪರ ಯುಗದಲ್ಲಿ 2 ಪಾದಗಳ ಮೇಲೆ ಧರ್ಮ, 2 ಪಾದಗಳ ಮೇಲೆ ಅಧರ್ಮ ಇರ್ತದೆ. ಮುಂದೆ ಬರುವಂತ ಯುಗವೇ ಕಲಿಯುಗ. ಈ ಕಲಿಯುಗದಲ್ಲಿ 4 ಪಾದಗಳ ಮೇಲೆ 3 ಪಾದಗಳ ಮೇಲೆ ಅಧರ್ಮ ಇರುತ್ತೆ, 1 ಪಾದದ ಮೇಲೆ ಧರ್ಮ ಇರುತ್ತೆ. ಇದು ಅದರ ಸಂಕೇತ ಅಂತ ಹೇಳಿ ಅವನಿಗೆ ಅದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಹಾಗಿದ್ದಾಗ ನಾನು ಪ್ರವೇಶ ಮಾಡಲಿಕ್ಕೆ ನನಗೆ ಅನುಮತಿಯನ್ನ ಕೊಡು, ನನಗೆ ಸ್ಥಾನವನ್ನ ಕೊಡು ಅಂತ ಹೇಳಿ ಕೇಳ್ತಾನೆ. ಸರಿ, ಅವನು ಕೇಳ್ತಾನೆ, ಎಲ್ಲಿ ನೀನು ಇರ್ಲಿಕ್ಕೆ ಇಚ್ಛೆ ಪಡ್ತೀಯ ಅಂತ. ಅವನು ಕೇಳ್ತಾನೆ, 33 ಸ್ಥಾನಗಳನ್ನು ಕೇಳ್ತಾನೆ. ಅವಾಗ ಅನೇಕ ಸ್ಥಾನಗಳು ಕೇಳಿದಾಗ ಅವೆಲ್ಲವನ್ನು ವರ್ಜ್ಯ ಮಾಡಿ 5 ಸ್ಥಾನಗಳಿಗೆ 5 ಸ್ಥಾನಗಳಲ್ಲಿ ಕಲಿಪುರುಷನಿಗೆ ಇರ್ಲಿಕ್ಕೆ ಯಾವ ಮಹಾರಾಜ ಅವನಿಗೆ ಅನುಮತಿ ಕೊಡ್ತಾ ಇದ್ದಾನೆ. ಆ ಸ್ಥಾನಗಳೇ ಮಹತ್ವದ ವಿಷಯ. ಯಾವ ಸ್ಥಾನದಲ್ಲಿ ಅವಕಾಶವನ್ನು ಕೊಟ್ಟ? ಕಲಿಪುರುಷ ನಿವಾಸ ಮಾಡುವಂತ ಸ್ಥಾನಗಳು 5 ಸದಾ ನಿವಾಸ ಇರುತ್ತೆ. ಅವರು ಹೇಳ್ತಾ ಇದ್ದಾರೆ, ಮೊದಲನೇದು ದ್ಯೂತಂ, ಪಾನಂ, ಸ್ತೀಹ, ಸೂನ, ಅನೀತಿಕ ಧನ್. ಈ 5 ಸ್ಥಾನಗಳಲ್ಲಿ
ಕಲಿಪುರುಷನ ನಿವಾಸ ಇರುತ್ತೆ ಅಂತ ಹೇಳಿ ಅವನು ಕಲಿಪುರುಷನಿಗೆ ಯಾವ ಪರೀಕ್ಷಿತ ಮಹಾರಾಜ ಇರ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾನೆ. ಈ ಸ್ಥಾನಗಳಲ್ಲಿ ಕಲಿಪುರುಷನ ನಿವಾಸ ಇರುತ್ತೆ. ಅಂದ್ರೆ ಮೊದಲನೇ ಸ್ಥಾನ ಯಾವುದು ಅಂದ್ರೆ ದ್ಯೂತಂ. ಉದಾಹರಣೆಗೆ ದ್ಯೂತ ಅಂತ ಕೇಳಿದ್ರೆ ಯಾವುದು? ಈಗ ಜೂಜಾಟ ನೀವೆಲ್ಲ ಕಾಣ್ತಾ ಇದ್ದೀರಿ. ಜೋಜು, ಈಸ್ಪೆಟ್ಟು, ಓಸಿ, ಬೆಟ್ಟಿಂಗು ಮತ್ತಿನ್ನು ಅನೇಕ ರೂಪದಲ್ಲಿ ಹಣವನ್ನ ಕಟ್ಟಿ ಆಡುವಂಥದ್ದು ಜೂಜಾಟ ಅಂತ ಕರೀತಾ ಇದ್ದಾರೆ. ಪ್ರಾಯಶಃ ತಾವೆಲ್ಲ ಅನುಭವಿಗಳು ತಾವು ಸ್ವಲ್ಪ ಚಿಂತನೆ ಮಾಡಿ, ಜೂಜಾಟವನ್ನ ಆಡಿ ಯಾರು ಸುಖವಾಗಿದ್ದಾರೆ, ಯಾರು ಸಂಪತ್ತಿನ ಗಳಿಸಿ ಪ್ರಬುದ್ಧಮಾನಕ್ಕೆ ಬಂದಿದ್ದಾರೆ, ತಾವು ಚಿಂತನೆ ಮಾಡಿ. ಇಲ್ಲಿ ಕಲಿ ನಿವಾಸ ಇರ್ತದೆ. ಯಾವ ಅವರು ಜೂಜಾಟವನ್ನು ಆಡ್ಲಿಕ್ಕೆ ಶುರುವಾದ್ರು ಅಂತ ಕೇಳಿದ್ರೆ, ಪ್ರಾರಂಭ ಮಾಡಿದ್ರು ಅಂದ್ರೆ ಅವ್ರು ಏನು ಹೇಳ್ತಾರೆ, ಅವ್ರು ಹೇಗೆ ನಡ್ಕೋತಾರೆ, ಏನೇನನ್ನ ಅಡ ಇಡುತ್ತಾರೆ ಅವ್ರಿಗೆ ಗುರುತಿರಲ್ಲ. ದ್ವಾಪರ ಯುಗದಲ್ಲಿ ಮೋಸದಿಂದ ಜೂಜಾಟದಲ್ಲಿ ಯಾವ ಧರ್ಮರಾಯ ಮೋಸದಿಂದ ಧರ್ಮರಾಯನನ್ನ ಶಕುನಿ ಸೋಲಿಸ್ಲಿಕ್ಕೆ ಮುಂದಾದಾಗ ಎಷ್ಟು ವಿಚಿತ್ರವಾಗತ್ತೆ. ತನ್ನ ರಾಜ್ಯವನ್ನ, ತನ್ನ ಎಲ್ಲ ಭೌತಿಕ ಸಂಪತ್ತಿಯನ್ನ, ತನ್ನ ಕಿರೀಟವನ್ನ, ತನ್ನ ಸಹೋದರರನ್ನ, ಕೊನೆಗೆ ತನ್ನನ್ನ, ತನ್ನ ಹೆಂಡತಿಯನ್ನ ಪೂರ ಅಡ ಇಟ್ಟು ವನವಾಸ ಅಜ್ಞಾತವಾಸ ಮಾಡಿದ ಇತಿಹಾಸ ನಿಮಗೆಲ್ಲ ಗುರುತಿದೆ. ಪ್ರಾಯಶಃ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರಿ, ತುಂಬಾ ಜನ ಯುವಕರು, ಬಹಳ ಜನ ಈ ಕ್ರೀಡೆಯಲ್ಲಿ ಮುಳುಗ್ತಾ ಇದ್ದಾರೆ. ಜೂಜಾಟದಲ್ಲಿ ಮುಳುಗಿ ಎಷ್ಟು ಹಾನಿ ಮಾಡ್ಕೋತಾ ಇದ್ದಾರೆ. ತಾವು ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪತ್ತಿಯನ್ನ ಹೋಗಿ ಜೂಜಾಟದಲ್ಲಿ ಹಾಕಿ ಹಾಳು ಮಾಡ್ತಾರೆ. ತಾಯಿ ತಂದೆ ತಲೆತಲಾಂತರದಿಂದ ಕಾಪಾಡಿಕೊಂಡು ಬಂದಂತ ಭೂಮಿ ಧನ ಕನಕಗಳನ್ನ ಜೂಜಾಟಕ್ಕೆ ಹಾಕಿ ಹಾಳು ಮಾಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ತಮ್ಮೆಲ್ಲ ಭೌತಿಕ ಸಂಪತ್ತಿಯನ್ನು ಹಾಳು ಮಾಡೋದಷ್ಟೇ ಅಲ್ಲ, ತಮ್ಮ ಗೌರವ ಘನತೆಗಳನ್ನು ಕೂಡ ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕಾಗಿ ಈ ಜೂಜಾಟ ಅನ್ನುವಂಥದ್ದು ಏನಿದೆಯಲ್ಲ, ಅಲ್ಲಿ ಕಲಿ ನಿವಾಸ ಇರುತ್ತೆ. ಆ ಸಮಯದಲ್ಲಿ ಅವ್ರು ಯಾವುದೇ ಭಾವನೆಗಳು ಇರಲ್ಲ, ಯಾವುದೇ ವಿಚಾರವೂ ಅವ್ರಿಗೆ ಬರಲ್ಲ. ಅವರು ಜೂಜಾಟಕ್ಕೆ ಮುಂದಾಗಿ ಎಲ್ಲವನ್ನ ಹಾಳು ಮಾಡ್ಕೋತಾ ಇದ್ದಾರೆ. ಅಲ್ಲಿ ಕಾರಣ ಏನು ಅಂತ ಕೇಳಿದ್ರೆ, ಕಲಿಪುರುಷನ ನಿವಾಸ ಅಲ್ಲಿರ್ತದೆ. ಅದಕ್ಕಾಗಿ ಎಲ್ಲವನ್ನೂ ಕೂಡ ಹಾಳು ಮಾಡ್ಕೋತಾ ಇದ್ದಾರೆ ಜೂಜಾಟದಲ್ಲಿ. ಅದಕ್ಕೆ ಹೇಳಿದ್ರು ದ್ಯೂತಂ, ಅಲ್ಲಿ ಕಲಿ ನಿವಾಸ ಇರುತ್ತೆ. ಇನ್ನು ಎರಡನೇದು ಪಾನಂ. ಪಾನಂ ಅಂದ್ರೆ ಮದ್ಯಪಾನ. ಈ ಉದಾಹರಣೆ ತಾವೆಲ್ಲ ನೋಡ್ತಾ ಇದ್ದೀರಿ. ಎಷ್ಟೇ ಒಳ್ಳೆ ಮನುಷ್ಯರ್ಲಿ, ಎಷ್ಟೇ ಸಾತ್ವಿಕನಿರ್ಲಿ, ಸದ್ಗುಣಿ ಇರ್ಲಿ, ಅವನು ಮದ್ಯಪಾನ ಮಾಂಸ ಭಕ್ಷಣೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಆ ಸಮಯದಲ್ಲಿ ಅವನ ಬುದ್ಧಿ ವಿಕಾರ ಆಗ್ತದೆ. ಎಷ್ಟೇ ಚಲೋ ಮನುಷ್ಯರ್ಲಿ, ಅವನ ಬುದ್ಧಿ ಅವನ ಕೈಯಲ್ಲಿರಲ್ಲ, ಅವನ ಸ್ಥಿರತೆ ಅವನ ಕೈಯಲ್ಲಿರಲ್ಲ, ಅವನ ಜಾಗೃತಾವಸ್ಥೆಯಲ್ಲಿ ಇರಲ್ಲ. ಅವನು ನಡ್ಕೋತಾ ಹೊರಟ್ರೆ ರಸ್ತೆ ತುಂಬಾ ಓಡಾಡ್ತಾನೆ. ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾರಿದ್ದಾರೆ, ಏನು ಮಾತಾಡ್ತೇನೆ, ಅವ್ರು ಏನ್ ಹೇಳಿದ್ರು ಅದಕ್ಕೆ ನಾ ಏನ್ ಹೇಳ್ತೇನೆ ಅನ್ನುವಂತ ಯಾವ ಅರಿವು ಕೂಡ ಅವನಿಗಿರಲ್ಲ. ಆನಂತರ ಅವನು ಹಣದ ಕೊರತೆ ಬಂತು ಅಂತ ಕೇಳಿದ್ರೆ ಏನು ಮಾಡ್ಲಿಕ್ಕೂ ವಿಚಾರ ಮಾಡಲ್ಲ. ಕಳ್ಳತನನೂ ಮಾಡ್ತಾನೆ, ಮತ್ತೊಂದನ್ನು ಮಾಡ್ತಾನೆ, ಇನ್ನು ಏನೆಲ್ಲ ಕೂಡ ಮಾಡ್ತಾನೆ. ಅಂದ್ರೆ ಈ ಮದ್ಯಪಾನ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ದುಶ್ಚಟ ಅನ್ನುವಂಥದ್ದು ಏನಿದೆಯಲ್ಲ, ಅಲ್ಲಿ ಕಲಿ ನಿವಾಸ ಇರುತ್ತೆ. ಅವನು ಎಷ್ಟೇ ಒಳ್ಳೆ ಮನುಷ್ಯರ್ಲಿ, ಎಷ್ಟೇ ಸದ್ಗುಣಿ ಇರಲಿ, ಆ ಸಮಯದಲ್ಲಿ ತನ್ನನ್ನು ತಾನು ಮರೆತು ಪಾಪ ಕೃತ್ಯವನ್ನು ಮಾಡ್ತಾನೆ, ಅನ್ಯಾಯವನ್ನು ಮಾಡ್ತಾನೆ, ಅಧರ್ಮವನ್ನು ಮಾಡ್ತಾನೆ. ಅದಕ್ಕಾಗಿ ಈ ಮದ್ಯಪಾನ ಅಂತಕ್ಕಂಥದ್ದು ಬಹಳ ಕ್ರೂರವಾಗಿರ್ತಕ್ಕಂಥದ್ದು. ಒಬ್ರು ಒಂದು ಕಡೆ ಹೇಳ್ತಾರೆ, ಒಬ್ಬ ಮಹಾತ್ಮರು ಹೇಳ್ತಾರೆ, ಏನು ಅಂತ ಕೇಳಿದ್ರೆ, ಈ ಮದ್ಯಪಾನ ಅವನ ಭವಿಷ್ಯತ್ತನ್ನು ಹಾಳು ಮಾಡುತ್ತೆ, ಅವನ ಗೌರವವನ್ನು ಹಾಳು ಮಾಡುತ್ತೆ, ಅವನ ಘನತೆಯನ್ನ, ಅವನ ಕೀರ್ತಿಯನ್ನ, ಅವನ ಸಂಪತ್ತಿಯನ್ನ ಎಲ್ಲ ಹಾಳು ಮಾಡುವಂಥದ್ದು ಮದ್ಯಪಾನ ಅಂತ ಹೇಳಿ. ಒಂದು ಕಡೆಗೆ ಏನಾಗಿತ್ತು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ತುಂಬಾ ಕುಡಿತಿದ್ದ. ಅವನು ಹೆಂಡತಿ ಹೇಳಿ ಹೇಳಿ ಸಾಕಾಗಿತ್ತು. ಒಂದು ದಿನ ಅವನ ಹೆಂಡತಿ ನೀರು ತರ್ಲಿಕ್ಕೆ ಹೊರಟಿದ್ಲು. ಆ ಸಮಯದಲ್ಲಿ ಬಂದು ಉದ್ದಕ್ಕೆ ಕಾಲು ಹಿಡ್ಕೊಂಡು ಬಿದ್ದು, ಉದ್ದಕ್ಕೆ ನಮಸ್ಕಾರ ಮಾಡಿ ಕಾಲು ಹಿಡ್ದ. ನನ್ನಿಂದ ನಿಂಗೆ ಬಹಳ ನೋವಾಗಿದೆ, ಬಹಳ ತೊಂದರೆ ಆಗಿದೆ, ಅದಕ್ಕೆ ಇವತ್ತಿನ ನಾ ಕುಡಿಯಲ್ಲ, ನಿನ್ನ ಕಾಲು ಹಿಡ್ಕೊಂಡ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಹೇಳಿದ. ಅವಳಿಗೂ ಸಂತೋಷ ಆಯ್ತು, ಮತ್ತ ಅವರ ತಾಯಿ ಅವ್ರಿಗೂ ಸಂತೋಷ ಆಯ್ತು. ಸ್ವಲ್ಪ ಹೊತ್ತಾಯ್ತು, ಅವನು ಹೋದ. ಆನಂತರ ಒಂದಷ್ಟು ಸಮಯ ಕಳೆದ ನಂತರ ಆ ಹೆಣ್ಮಗಳು ಅಳಾಕ್ ಶುರು ಮಾಡಿದ್ಲು. ಆವಾಗ ಅವ್ರ ಅತ್ತಿ ಹೇಳಿದ್ಲು, ಯಾಕೆ ಅಳ್ತೀಯಮ್ಮ,
ನಿನ್ನ ಗಂಡ ಈಗ ತಾನೇ ಪ್ರಮಾಣ ಮಾಡ್ಯಾನ, ಇನ್ಮೇಲೆ ಕಳ್ಳತನ ಮಾಡಲ್ಲ ಅಂಥೇಳಿ, ಇನ್ಮೇಲೆ ಮದ್ಯಪಾನ ಮಾಡಲ್ಲ, ಇನ್ಮೇಲೆ ದುಶ್ಚಟವನ್ನು ಮಾಡಲ್ಲ ಅಂಥೇಳಿ ನಿಂಗೆ ಈಗ ಪ್ರಮಾಣ ಮಾಡ್ಯಾನ, ಯಾಕೆ ಕಳ್ತಿದಿ? ಆಕೆ ಹೇಳಿದ್ಲು, ಅದು ನಮಸ್ಕಾರ ಮಾಡ್ಯದಲ್ಲ, ಅದ್ ನಮಸ್ಕಾರ ಮಾಡಿ ಅಷ್ಟೇ ಹೋಗಿಲ್ಲ, ಕಾಲೊಳಗಿನ ಚೈನ್ ಕೂಡ ಬಿಚ್ಕೊಂಡು ಹೋಗ್ಬಿಟ್ಟತಿ ಅಂತ ಹೇಳಿ ಆ ಹೆಣ್ಮಗಳು ಹೇಳಿದ್ಲು ಅಂತ. ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಈ ದುಶ್ಚಟಕ್ಕೆ ದಾಸರಾಗಿರ್ತಕ್ಕಂಥವ್ರು ಏನು ಮಾಡ್ತೇವೆ ಅನ್ನುವಂಥ ಅರಿವನ್ನು ಕೂಡ ಕಳ್ಕೊತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಅಲ್ಲಿ ಕಲಿಪುರುಷನ ನಿವಾಸ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ರು ಯಾವುದು ಅಂತ ಕೇಳಿದ್ರೆ ಪಾನಂ ಸ್ತೀಹ, ಅರ್ಥಾತ್ ಸ್ತ್ರೀ ಪರಸ್ತ್ರೀ ಸಂಘ. ಪರಸ್ತ್ರೀ ಸಂಘವನ್ನು ಮಾಡೋದ್ರಿಂದ ತುಂಬಾ ಅನ್ಯಾಯ ಆಗತ್ತೆ. ಅವನ ಪರಿವಾರ ಹಾಳಾಗತ್ತೆ, ಅವನ ಕೀರ್ತಿ ಹಾಳಾಗತ್ತೆ, ಅವನ ವ್ಯವಸ್ಥೆಗಳು ನಾಶ ಆಗತ್ತೆ, ಸರ್ವ ರೀತಿಯಿಂದಲೂ ಕೂಡ ಅವನ ಗೌರವ ಘನತೆಗಳು ಹಾಳಾಗೋದಷ್ಟೇ ಅಲ್ಲ, ಸರ್ವ ರೀತಿಯಿಂದಲೂ ಕೂಡ ನಷ್ಟವನ್ನು ಅನುಭವಿಸುವಂತ ಪ್ರಸಂಗ ಅವನಿಗೆ ಬರುತ್ತೆ ಅನ್ನೋದು. ಅದಕ್ಕಾಗಿ ಮಾತೃವತ್ ಪರದಾರೇಶು ಲೋಷ್ಟವತ್ ಪರದ್ರವ್ಯಾಣಿ ಆತ್ಮೋತ್ ಸರ್ವಭೂತಾನಿ ಯಪಶ್ಯತಿ ಸಯೇವ ಪಂಡಿತ. ಅವ್ರು ಹೇಳ್ತಾರೆ, ಪರಸ್ತ್ರೀಯನ್ನ ತಾಯಿಯಂತೆ ನೋಡ್ಬೇಕು, ಪರಧನವನ್ನ ಮಣ್ಣಿನ ಹೆಂಟೆ ಅಂತ ನೋಡ್ಬೇಕು ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಪರಸ್ತ್ರೀಯನ್ನ ತಾಯಿ ಅಂತ ನೋಡ್ಬೇಕು. ಯಾಕೆ ಹೇಳಿದ್ರೆ, ಯಾವ ಸ್ತ್ರೀ ಸಂಘದಲ್ಲಿ ಅಲ್ಲೂ ಕೂಡ ಯಾವ ಕಲಿಪುರುಷನ ನಿವಾಸ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸ್ತೀಹ. ಇನ್ನು ನಾಲ್ಕನೆಯದು ಸೂನ ಅಂತ ಕರೆದು, ಅಂದ್ರೆ ಹಿಂಸಾ. ಬೇರೆಯವರಿಗೆ ಹಿಂಸೆಯನ್ನು ಮಾಡುವಂಥದ್ದು, ಕಷ್ಟವನ್ನು ಕೊಡುವಂಥದ್ದು, ದುಃಖವನ್ನು ತಂದಿಡುವಂಥದ್ದು, ಅವರ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಅವರನ್ನ ಸಂಕಷ್ಟಕ್ಕೆ ಶಿಲುಕೆ ಹಾಕಿಸ್ತಕ್ಕಂಥದ್ದು, ಅವರನ್ನ ಸಮಸ್ಯೆಗೆ ದೂಡುವಂಥದ್ದು, ಇದು ಏನಿದೆಯಲ್ಲ ಇದು ಬಹಳ ಪಾಪದ ಕೆಲಸ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಕಲಿ ನಿವಾಸ ಇರುತ್ತೆ, ಕಲಿ ನಿವಾಸ ಮಾಡ್ತಿರ್ತಾನೆ. ತುಂಬಾ ನಾವು ಗಮನಿಸಬೇಕು, ಎಂತೆಂಥ ಘಟನೆಗಳನ್ನ ಸಾತ್ವಿಕರ ಮೇಲೆ ಆರೋಪಗಳನ್ನು ಹೊರಿಸಿ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಿ ಆ ಒಂದು ಕಷ್ಟವನ್ನು ಅನುಭವಿಸೋದನ್ನ ನೋಡಿ ಕೆಲವರು ಸುಖ ಪಡ್ತಿರ್ತಾರೆ. ಇದು ದೊಡ್ಡ ಪಾಪದ ಕೆಲಸ. ಅಲ್ಲಿ ಕಲಿ ನಿವಾಸ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾನು ಏನ್ ಹೇಳ್ತೇನೆ, ಏನು ಮಾಡ್ತೇನೆ ಅನ್ನುವಂಥ ಅರಿವು ಕೂಡ ವ್ಯಕ್ತಿಗಳಿಗಿರಲ್ಲ. ಹಾಗಾಗಿ ಅಂತ ಪಾಪ ಕೃತ್ಯ ಮಾಡೋದ್ರಿಂದ ನವನವ ನರಕ ತಪ್ಪದು ನೋಡ ಮನುಜ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಬಹಳ ಕಷ್ಟವನ್ನ ಮುಂದೆ ಭೋಗಿಸ್ಬೇಕಾಗತ್ತೆ. ಯಾವುದೊಬ್ಬ ಸಾತ್ವಿಕ ವ್ಯಕ್ತಿ ಅಥವಾ ಸಾತ್ವಿಕ ಸ್ತ್ರೀ ಅಥವಾ ಸಾತ್ವಿಕ ವ್ಯವಸ್ಥೆ ಇರುವಂತದ್ರಲ್ಲಿ ತಪ್ಪು ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು ಏನಿದೆಯಲ್ಲ, ಅವ್ರ ಮೇಲೆ ಅವರನ್ನ ಸಂಕಷ್ಟಕ್ಕೆ ದೂಡುವಂಥದ್ದು, ಅವರಿಗೆ ಕಷ್ಟವನ್ನು ಕೊಡುವಂಥದ್ದು, ಇದು ಬಹಳ ನೋವಿಗೆ ಕಾರಣವಾಗತ್ತೆ, ಹಿಂಸೆಯನ್ನು ಕೊಡುವಂಥದ್ದು. ಈ ನಮ್ಮಲ್ಲಿ ಹಣ ಇದೆ, ಅಧಿಕಾರ ಇದೆ, ಸಂಪತ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಏನು ಬೇಕಾದ್ರೂ ನಾವು ಅಂದಿದ್ದು ನಡೆಯುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ತಪ್ಪು ಕಲ್ಪನೆಯಿಂದ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಅದು ಮುಂದೆ ದೊಡ್ಡ ಪಾಪವಾಗಿ ಶಾಪವನ್ನ ಅನುಭವಿಸ್ಲಿಕ್ಕೆ ಕಾರಣವಾಗತ್ತೆ. ಅಲ್ಲೂ ಕೂಡ ಕಲಿ ನಿವಾಸ ಇರುತ್ತೆ ಅನ್ನೋದನ್ನ ಮರಿಬಾರದು. ಆನಂತರದಲ್ಲಿ ಐದನೇ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅನೀತಿಕ ಧನ, ಅನ್ಯಾಯದ ಸಂಪತ್ತಿ. ಅನ್ಯಾಯದಿಂದ ಗಳಿಸಿರುವಂತ ಸಂಪತ್ತಿ ಏನಿರುತ್ತಲ್ಲ ಅಲ್ಲಿ ಕಲಿ ನಿವಾಸ ಇರುತ್ತೆ. ಬಹಳ ಲಕ್ಷ್ಯಗೊಟ್ಟು ಕೇಳಬೇಕಿದನ್ನ. ನೀವು ಗಮನಿಸ್ತೀರಿ, ಕೆಲವಷ್ಟು ವ್ಯಕ್ತಿಗಳು ಹಣ ಗಳಿಸ್ತಾರೆ. ಎಷ್ಟಿರುತ್ತೆ? 100 ಕೋಟಿ, 1000 ಕೋಟಿ, 5,000 ಕೋಟಿ, ಲಕ್ಷ ಕೋಟಿ. ಕೋಟಿ ತಗೊಂಡು ಏನ್ ಮಾಡ್ಲಿಕ್ಕೆ ಬರುತ್ತೆ? ಹಸಿವಾಯ್ತು ಅಂತ ಅಂದ ತಕ್ಷಣ ಕೋಟಿ ಇದೆ ಅಂತ ಹೇಳಿ ಹಣವನ್ನ ತಿನ್ಲಿಕ್ಕಾಗಲ್ಲ, ವಜ್ರ ವೈಡೂರ್ಯವನ್ನ ತಿನ್ಲಿಕ್ಕಾಗಲ್ಲ, ಬಂಗಾರವನ್ನ ತಿನ್ಲಿಕ್ಕಾಗಲ್ಲ. ಅವನು ತಿನ್ನುವಂಥದ್ದು ಅದೇ ಅನ್ನ, ರೊಟ್ಟಿ, ಪಲ್ಯ. ಇದು ಪ್ರತಿಯೊಬ್ಬರು ಸೇವಿಸುವಂತ ಆಹಾರ ಪದ್ಧತಿ. ಹೀಗಿರುವಾಗ ಸುಮ್ಮನೆ ಹಣವನ್ನು ಗಳಿಸಿ ಅನ್ಯಾಯದಿಂದ ಗಳಿಸಿರುವಂತ ಹಣ ಅನ್ಯಾಯಕ್ಕೆ ಹೋಗುತ್ತೆ. ಅದಕ್ಕಾಗಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ನೀನು ಗಳಿಸುವಾಗ ವಿಚಾರ ಮಾಡಪ್ಪ. ಬೇರೆಯವರಿಗೆ ನೋವನ್ನ ಕೊಟ್ಟು ಹಿಂಸೆಯನ್ನ ಮಾಡಿ ಅವರಿಗೆ ತಾಪವನ್ನ ಮಾಡಿ ಗಳಿಸುವಂತ ಹಣ ನಿನ್ನ ಮೂಲ ಧನವನ್ನು ಕೂಡ ತಗೊಂಡು ಹೋಗುತ್ತೆ ಅನ್ನೋ ಮಾತನ್ನ ಹೇಳುವಂತವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಧರ್ಮವನ್ನ, ನೀತಿಯನ್ನ, ನಿಯಮವನ್ನ, ನ್ಯಾಯವನ್ನ ಬಿಟ್ಟು ನಡೆಯುವಂತರಾಗಬಾರದು. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅನ್ನುವಂಥ ಮಾತಿಗನುಸಾರವಾಗಿ ನೀವು ನ್ಯಾಯ ಮಾರ್ಗದಲ್ಲಿ ನಡೆದದ್ದೇ ಆದಲ್ಲಿ ನಿಮ್ಮ ಬದುಕು ಪಾವನವಾಗತ್ತೆ, ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕಾಗಿ ಯಾವ ಪರೀಕ್ಷಿತ ಮಹಾರಾಜನಿಗೆ
ಕಲಿಪುರುಷ ಹೇಳ್ತಾ ಇದ್ದಾನೆ, ಈ 5 ಸ್ಥಾನದಲ್ಲಿ ನಾನು ನಿವಾಸ ಮಾಡ್ತೇನೆ, ಅದಕ್ಕೆ ನನಗೆ ಅನುಮತಿ ಕೊಡು ಅಂತ ಹೇಳಿ ಕಲಿಪುರುಷ ಯಾವ ಪರೀಕ್ಷಿತ ಮಹಾರಾಜನಿಂದ ಅನುಮತಿಯನ್ನು ಪಡೆದು ಈ 5 ಸ್ಥಾನಗಳಲ್ಲಿ ನಿವಾಸ ಮಾಡುವಂತವನಾಗಿದ್ದಾನೆ. ಹೀಗಿರೋದ್ರಿಂದ ಈ 5 ಕಾರ್ಯ ಎಲ್ಲೆಲ್ಲಿ ನಡೀತದೋ ಅದು ದುಃಖದ ಮಡಿಲು, ಸಂಕಷ್ಟದ ಸ್ಥಾನ, ಅನ್ಯಾಯದ, ಪಾಪದ, ದುಃಖದ ಮಡಿಲಾಗಿರುತ್ತೆ. ಹಾಗಾಗಿ ಅಂತ ಪಾಪಕೃತ್ಯ ಯಾರು ಮಾಡುವಂಥದ್ದು ಬೇಡ. ಧರ್ಮ ಕಾರ್ಯವನ್ನ ಮಾಡಿ, ಪುಣ್ಯ ಕಾರ್ಯವನ್ನ ಮಾಡಿ, ಸತ್ಕಾರ್ಯವನ್ನ ಮಾಡಿ ನಮ್ಮ ಬದುಕು ಸಾರ್ಥಕಪಡಿಸಿಕೊಳ್ಳುವಂತವರಾಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.